प्यारे बच्चों, आप सबको भी तृतीय भाषा हिंदी भाषा के बारे में आज एक नया पाठ के बारे में अध्ययन करेंगे। आपको ये मालूम होना कि आप पहला कक्षा से पांचवी कक्षा तक कन्नड़ और इंग्लिश को अध्ययन किया है। छठी कक्षा से आपको हिंदी अध्ययन आता है, इसलिए आपका पहला पाठ है समरचक रेखा है, यानी जिन रेखाओं से आप लिखने को तरीका सीख लिया तो हिंदी लिखने और उसको समझने के लिए आसान हो जाता है। इसलिए कुछ रेखाओं को आपको दिया है बच्चों, आप उस रेखाओं को ध्यान से देखिए और उन रेखाओं को लिखने का तरीका को सीखो। ಮುದ್ದು ಮಕ್ಕಳೇ, ಇದುವರೆಗೂ ನೀವು 1 ರಿಂದ 5ನೇ ತರಗತಿವರೆಗೂ ನೀವು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯನ್ನು ಅಧ್ಯಯನ ಮಾಡಿದ್ರಿ। ಈ ಒಂದು 6ನೇ ತರಗತಿಗೆ ನಿಮ್ಮ ತೃತೀಯ ಭಾಷೆ ಆದಂಥ ಹಿಂದಿ ಭಾಷೆಯು ನಿಮಗೆ ಬರ್ತದೆ। ಆ ಕಾರಣದಿಂದ ಮಕ್ಕಳೇ, ಆ ಒಂದು ಭಾಷೆನ ನೀವು ಕಲಿಬೇಕಾದ್ರೆ ಮೊದಲನೇದಾಗಿ ಆ ಒಂದು ಭಾಷೆಯ ಒಂದು ರೀತಿ ನೀತಿ ಇರುವಂಥ ಒಂದು ಬರವಣಿಗೆಯ ಒಂದು ಶೈಲಿಯ ಒಂದು ರೇಖೆಗಳನ್ನು ಅಧ್ಯಯನ ಮಾಡಬೇಕು। ಆ ರೇಖೆಗಳನ್ನು ನೀವು ಮೊದಲನೇದಾಗಿ ನಿಮ್ಮ ಒಂದು ಮೊದಲನೇ ಅಧ್ಯಯನ ಸಮರಚಕ್ ರೇಖಾಯೆ ಅನ್ನೋ ಒಂದು ಪಾಠ ಇದೆ ನಿಮಗೆ ಮಕ್ಕಳೇ। ಆ ಒಂದು ಪಾಠದ ಮುಖಾಂತರ ಈ ಒಂದು ಹಿಂದಿ ಭಾಷೆಯ ಒಂದು ಬರವಣಿಗೆಯ ಒಂದು ಲೇಖನಿಗಳನ್ನು ನಾವು ಕಲಿಬಹುದು ಅಂತ ಹೇಳ್ಬೋದು ಮಕ್ಕಳೇ। ಮೊದಲನೇದಾಗಿ ಆ ಒಂದು ಸಮರಚಕ್ ರೇಖಾಯೆ ಮೊದಲನೇ ಒಂದು ನಾವು ಪಾಠ ತೆಗೆದಾಗ ಆ ಒಂದು ಪಾಠದ ಒಂದು ರೇಖೆಗಳನ್ನು ನೀವು ಇಲ್ಲಿ ನೋಡಿ ಮಕ್ಕಳೇ। ಮೊದಲನೇದಾಗಿ ನಿಮ್ಗೆ ಬುಕ್ದೊಳಗೆ ನೀವು ನಿಮ್ಮ ಮೊದಲನೇ ಅಧ್ಯಯನ ತೆಗೆದಾಗ ಮೊದಲನೇ ಒಂದು ಪಾಠ ಆ ಒಂದು ರೇಖೆಗಳನ್ನು ಕೊಟ್ಟರೆ, ಕೆಲವೊಂದಿಷ್ಟು ರೇಖೆಗಳನ್ನು ಕೊಟ್ಟರೆ ಮಕ್ಕಳೇ, ಆ ರೇಖೆಗಳನ್ನು ನೀವು ನೋಡಿ ಆ ರೇಖೆಗಳನ್ನು ನಿಮ್ಮ ಒಂದು ಬುಕ್ದೊಳಗಾತು ನಿಮ್ಮ ಒಂದು ನೋಟ್ಬುಕ್ದೊಳಗೂ ಅದನ್ನು ಬರೆಯಲು ಅಭ್ಯಾಸ ಮಾಡಿ ಮಕ್ಕಳೇ। ಮೊದಲನೇ ಒಂದು ಪಾಠದಲ್ಲಿ ನೀಡಿದಂಥ ರೇಖೆಗಳನ್ನು ನಾನು ಇಲ್ಲಿ ಬೋರ್ಡ್ ಮ್ಯಾಗ ಬರೆಯುತ್ತಾ ಹೋಗುತ್ತೇನೆ, ನೀವು ನಿಮ್ಮ ಒಂದು ನೋಟ್ಬುಕ್ನೊಳಗೆ ಬರ್ಕೊತ ಹೋಗಿ ಮಕ್ಕಳೇ। जो मैं यहाँ लिखता जाऊँगा बच्चों, आप भी अपने किताबों में उन रेखाओं को लिखते हुए ध्यान से देखते हुए जाइए। पहला रेखाओं को ध्यान से देखिए। ಆತ್ಮೀಯ ಮುದ್ದು ಮಕ್ಕಳೇ, ಇಲ್ಲಿ ನಾವು ಒಂದು ಚಿಹ್ನೆಗಳನ್ನ ಬರೆಯುತ್ತಾ ಹೋಗುತ್ತೇವೆ। ಆ ಚಿಹ್ನೆಗಳನ್ನ ನೀವು ಮೊದಲನೇದಾಗಿ ನೋಡಿ ಸೂಕ್ಷ್ಮವಾಗಿ ಗಮನಿಸಿ, ತದನಂತರ ಆ ರೇಖೆಗಳನ್ನು ಭಾಳಷ್ಟು ಸುಂದರವಾಗಿ ಮನಮೋಹಕವಾಗಿ ನೀವು ಅದನ್ನು ಬರೆಯಲು ಪ್ರಯತ್ನಿಸಿ। ಎಷ್ಟೊಂದು ಬಾರಿ ನೀವು ಪ್ರಯತ್ನ ಮಾಡುತ್ತೀರಿ ಅಷ್ಟೇ ನಿಮ್ಮ ಅಕ್ಷರಗಳು ಬರವಣಿಗೆ ಭಾಳಷ್ಟು ಅದ್ಭುತವಾಗಿ ಸುಂದರವಾಗಿತ್ತೆ ಅಂದರೆ ಅದು ತಪ್ಪಾಗಲಾರದು। प्यारे बच्चों, आप यहाँ मैं लिखने वाला सभी रेखाओं को ध्यान से देखिए। पहला ध्यान से देखते हुए उन रेखाओं को आप भी लिखने का प्रयास करिए, क्योंकि उन रेखाओं से आपका लेखन बहुत सुंदर हो जाएगा और आपका लेखन भी दूसरों को दिखाए तो कितना अच्छा लिखता है बच्चा, इस तरह बोलते हैं। इसलिए आपका लेखन को क्या करो, सुधारण करने के लिए इन रेखाओं को लिखते हुए आप लिखने को सिद्ध हो जाओ बच्चों। पहला यहाँ चिन्हों को देखिए किस तरह है, उन चिन्हों पर अपना नज़र रखिए और ध्यान से देखिए और उन चिन्हों को पहला देखो, बाद में अपना कलम लीजिए। कलम लेते हुए उन चिन्हों को इस तरह लिखने का प्रयास करो। एक बार लिख लिया तो
दूसरी बार ಮಕ್ಕಳೇ ನೀವು ಇಲ್ಲಿ ಈ ಒಂದು ಚಿಹ್ನೆಗಳನ್ನು ನೋಡಿ ಆ ಚಿಹ್ನೆಗಳನ್ನು ನೋಡಿದ ನಂತರ ಅದನ್ನು ಬರೆಯಲು ಪ್ರಯತ್ನಿಸಿ. ಮೊದಲನೇದಾಗಿ ಈ ರೇಖೆಗಳನ್ನು ನೋಡ್ತಾ ಅದೇ ರೀತಿಯಾಗಿ ನೀವು ಬರೆಯಲು ಪ್ರಯತ್ನಿಸಿ. ಫಿರ್ಸೆ ಲಿಖೋ, ಮತ್ತೊಮ್ಮೆ ಬರೆಯಿರಿ ಮಕ್ಕಳೇ. अदर देखिए ಎರಡನೇ ಚಿಹ್ನೆ दूसरा चिन्ह फिर से और तीसरा चिन्ह को देखिए वहाँ उसी तरह आप भी लिखने का प्रयास करो बच्चों. वहाँ ಮಕ್ಕಳೇ ಈ ಒಂದು ಚಿಹ್ನೆಗಳನ್ನು ನೋಡ್ತಾ ಈ ರೇಖೆಗಳನ್ನು ನೋಡ್ತಾ ನೀವು ನಿಮ್ಮ ಒಂದು ನೋಟ್ಬುಕ್ನಲ್ಲಿ ಬರೆಯಲು ಪ್ರಯತ್ನಿಸಿ. और चौथा चिन्ह और पांचवा चिन्ह है ಐದನೇ ಒಂದು ಚಿಹ್ನೆ ಮಕ್ಕಳೇ ಈ ಒಂದು ಚಿಹ್ನೆಗಳನ್ನು ಬರೆಯೋದ್ರಿಂದ ನಿಮ್ಮ ಒಂದು ಬಾರಾಕಡಿ ಬರೆಯುವಾಗ ಆ ಒಂದು ಚಿಹ್ನೆಗಳ ಒಂದು ಮಹತ್ವ ನಿಮಗೆ ಅರ್ಥ ಆಗುತ್ತದೆ ಮಕ್ಕಳೇ. ಆ ಕಾರಣದಿಂದ ಈ ಚಿಹ್ನೆಗಳನ್ನು ಮೊದಲನೇದಾಗಿ ನೀವು ಸುಂದರವಾಗಿ ಬರೆಯಲು ಪ್ರಯತ್ನಿಸಿ. बच्चों आप ये चिन्ह लिखने से आपको बाराकड़ी लिखने वक्त इन चिन्हों का प्रयोग कहाँ कहाँ होता है आपको मालूम हो जाता है. इसलिए आप ध्यान से देखते हुए उन चिन्हों को लिखने का प्रयास करो. फिर से आप उन चिन्हों पर नज़र रखते हुए उन चिन्हों को लिखते लिखते आगे लिखिए. इन चिन्हों से लिखने से आपको जल्दी से जल्दी हिंदी लिखने आ जाता है. इसलिए आप सभी इन चिन्हों को बहुत सुंदर से लिखिए और इन चिन्हों पर नज़र रखते हुए आपका लेखन भी सुंदर हो जाता है. इसलिए इन चिन्हों को देखते हुए आप लिखिए और इन चिन्हों पर नज़र रखते हुए आगे का अक्षरों का लिखना भी आपको आसान हो जाता है. ಮಕ್ಕಳೇ ಈ ಒಂದು ಚಿಹ್ನೆಗಳನ್ನು ನೀವು ಬಹಳಷ್ಟು ಅದ್ಭುತವಾಗಿ ಸುಂದರವಾಗಿ ಒಂದು ಬರೆದಾಗ ಮುಂದೆ ಬರುವಂಥ ಅಕ್ಷರಗಳು ನಿಮ್ಮ ಒಂದು ಬರವಣಿಗೆಗೆ ಬಹಳಷ್ಟು ಸಹಾಯಕವಾಗುತ್ತದೆ ಅಂದರೆ ತಪ್ಪಾಗಲಾರದು. ಆ ಕಾರಣದ ಮಕ್ಕಳೇ ನಿಮ್ಮ ಒಂದು ಈ ಚಿಹ್ನೆಗಳು ಬಹಳಷ್ಟು ನೀವು ನೀಟಾಗಿ ಬರೆಯಲು ಪ್ರಯತ್ನಿಸಿ ಮಕ್ಕಳೇ. ಈ ಒಂದು ಚಿಹ್ನೆಗಳಿಂದ ನಮ್ಮ ಒಂದು ವಿದ್ಯಾಭ್ಯಾಸ ಪ್ರಾರಂಭವಾಗುತ್ತದೆ. ಈ ಚಿಹ್ನೆಗಳನ್ನು ನೀವು ಬಹಳಷ್ಟು ಮನೆಯಲ್ಲಿ ಅಭ್ಯಾಸ ಮಾಡಿ ಮಕ್ಕಳೇ. ಎಷ್ಟೊಂದು ಅಭ್ಯಾಸ ಇರಬೇಕಂದ್ರೆ ಈ ಚಿಹ್ನೆಗಳನ್ನು ನೀವು ನಿರಂತರವಾಗಿ ಬರೆದಾಗ ನೀವು ಮೊದಲು ಸ್ವರ ವ್ಯಂಜನಗಳನ್ನು ನಿಮಗೆ ಬರ್ತಿದ್ದಿಲ್ಲ ಕನ್ನಡದೊಳಗಿರುವಂಥ ವರ್ಣಮಾಲೆ ಒಳಗಿರುವಂಥ ಅಕ್ಷರಗಳು. ತದನಂತರ ನೀವೇನು ಮಾಡಿದ್ರಿ ಈ ಚಿಹ್ನೆಗಳನ್ನು ಮನೆಯೊಳಗೆ ತಾಯಿ ತಂದೆ ನಿಮ್ಗೆ
ಮೊದಲನೇದಾಗಿ ಒಂದು ವೃತ್ತ ಬರೆಸಲು ಪ್ರಯತ್ನಿಸಿದರು. ತದನಂತರ ಈ ಎಲ್ಲ ಒಂದು ಅಕ್ಷರಗಳು ನಿಮಗೆ ಬರೆಯಲು ಪ್ರಾರಂಭಿಸಿದರು. ಅದೇ ರೀತಿಯಾಗಿ ನಮ್ಮ ಒಂದು ಹಿಂದಿ ತೃತೀಯ ಭಾಷೆ ಬರವಣಿಗೆ अभ्यास ಮಾಡಬೇಕಾದ್ರೆ ये ಒಂದು संरचक रेखाओं को हम तो लिखते हुए इस भाषा को सीख सकते हैं. इसलिए आप इस पाठ से ये सीख सकता है कि हिंदी में रहने वाला चिन्ह यानी रेखा है किस तरह होता है, उसको आप देख सकते हैं. और इन रेखाओं को आपको घर में अभ्यास करना होगा और घर में अभ्यास करते हुए अपना लेखन को भी सुंदर बना सकते हैं. आपका किताब खोलिए, वहाँ दूसरा पेज खोलिए. दूसरा पेज खोलते हुए आप उस रेखाओं को वहाँ देखो दिया है आपको अभ्यास करने के लिए, वही आपका होमवर्क है. और उन रेखाओं को देखते हुए आप क्या करना होगा, अभ्यास करते हुए लिखना होगा. अभ्यास दिया है. बच्चों आप सभी भी यहाँ अभ्यास दिया है आपको, वहाँ कुछ रेखाओं को दिया है आपको, मैंने दिखाया था लिखकर. आप भी उन चिन्हों को देखते हुए लिखा है. फिर एक अभ्यास के लिए आपको दिया है, उस रेखाओं को देखते हुए आप उसे लिखने का प्रयास करो. जितने बार आप लिखते हैं ना उतने बार आपका अक्षर सुंदर हो जाता है और आपका लिखना भी लेखन भी सुंदर बन सकता है. ಮಕ್ಕಳೇ, ನಿಮಗೆ ನೀಡಿರುವಂಥ ಒಂದು ಆ ಚಿಹ್ನೆಗಳನ್ನ ನೀವು ಬಹಳಷ್ಟು ಅಭ್ಯಾಸ ಮಾಡಿದಾಗ ಆ ಲೇಖನಿ ನಿಮ್ಮದು ಬಹಳಷ್ಟು ಸುಂದರವಾಗಿ, ಪ್ರತಿಯೊಬ್ಬರು ನಿನ್ನ ಒಂದು ಬರವಣಿಗೆ ಬಹಳಷ್ಟು ಉತ್ತಮವಾಗಿದೆ ಮಗು ಅನ್ನೋ ಒಂದು ಪ್ರಶಂಸೆ ನಿಮಗೆ ಬರಬೇಕಾದ್ರೆ ಮಕ್ಕಳೇ, ನೀವು ಅಭ್ಯಾಸನ ನಿರಂತರ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು. ಈ ಒಂದು ಚಿಹ್ನೆಗಳನ್ನ ನೀವು ನೋಡಿದಾಗ ಆ ಚಿಹ್ನೆಗಳನ್ನ, ಆ ರೇಖೆಗಳನ್ನ, ಚಿಹ್ನೆ ಅಲ್ಲ ರೇಖೆಗಳನ್ನ ನೋಡಿದಾಗ ಆ ರೇಖೆಗಳನ್ನ ನಿರಂತರವಾಗಿ ಅಭ್ಯಾಸ ಮಾಡಿ ಮಕ್ಕಳೇ. ಈ ಒಂದು ರೇಖೆಗಳ ಒಂದು ಅಭ್ಯಾಸ ಮಾಡಿದಾಗ ನಿಮ್ಮ ಒಂದು ಭಾಷೆ ಕಲಿಕೆ ಬಹಳಷ್ಟು ಸುಧಾರಣೆ ಆಗುತ್ತೆ, ಜೊತೆಗೆ ಆ ಒಂದು ಬರವಣಿಗೆ ಸುಂದರವಾಗುತ್ತೆ ಅಂತಂದು ಹೇಳಿದ್ರೆ ತಪ್ಪಾಗಲಾರ್ದು. ಮಕ್ಕಳೇ, ಇಲ್ಲಿ ನಾನು ಕೆಲವೊಂದಿಷ್ಟು ರೇಖೆಗಳನ್ನು ಬರಿತೀನಿ, ಕೆಲವೊಂದಿಷ್ಟನ್ನ ನಿಮ್ಮ ಒಂದು ಮನೆ ಕೆಲಸ होमवर्क गृह कार्य दे दूँगा, इसलिए आप उसे ध्यान से लिखते हुए उन रेखाओं को लिखने का प्रयास करो. ಮುದ್ದು ಮಕ್ಕಳೇ, ಈ ಒಂದು ರೇಖೆಗಳ ಒಂದು ಅಭ್ಯಾಸದಿಂದ ನಿಮ್ಮ ಒಂದು ಹಿಂದಿ ಅಕ್ಷರಗಳನ್ನು ಬರವಣಿಗೆ ಸುಧಾರಿಸಲು, ಜೊತೆಗೆ ಆ ಒಂದು ಅಕ್ಷರಗಳನ್ನು ಗುರುತಿಸಲು ಬಹಳಷ್ಟು ಸಹಾಯಕವಾಗುತ್ತದೆ. ಆ ಕಾರಣದಿಂದ ಈ ಒಂದು ರೇಖೆಗಳನ್ನ ಅಭ್ಯಾಸ ಮಾಡಿ. ಈ ಒಂದು ಮೊದಲನೇ ಅಧ್ಯಾಯದೊಳಗೆ ಬರುವಂಥ ರೇಖೆಗಳನ್ನ ನೀವು ಅಭ್ಯಾಸ ಮಾಡಿದಾಗ ನಿಮ್ಮ ಒಂದು ಭಾಷಾ ಕಲಿಕೆಯಲ್ಲಿ ಸುಧಾರಣೆ ಆಗುತ್ತಾ. ಮುಂದಿನ ಒಂದು ನಾವು ತರಗತಿಯೊಳಗೆ ಈ ಒಂದು ಸ್ವರಗಳ ಬಗ್ಗೆ ಅಧ್ಯಯನ ಮಾಡೋದು ಮಕ್ಕಳೇ. ತುಂಬ ಹೃದಯದ ಧನ್ಯವಾದಗಳು. आप सबको भी धन्यवाद.